ಸಿಎಂ ಡಿಕೆಶಿಗೆ ನೊಂದ ಯುವತಿ ಕಣ್ಣೀರಿನ ಮೊರೆ ಹೋಗಿದ್ದಾರೆ. ಹಣದಾಸೆಗೆ ಹಿರಿಯ ವಯಸ್ಸಿನ ವ್ಯಕ್ತಿ ಜೊತೆ ಮದುವೆ ಮಾಡಿಕೊಡಲಾಗಿದೆ. ಹೆತ್ತವರ ನಿರ್ಧಾರಕ್ಕೆ 19 ವರ್ಷದ ಯುವತಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಹಣದಾಸೆಗೆ ಹಿರಿಯ ವಯಸ್ಸಿನ ವ್ಯಕ್ತಿ ಜೊತೆ ಮದುವೆ ಮಾಡುವಂಥ ಒಂದು ಪೋಷಕರ ಒತ್ತಾಯ ಏನಿದೆ, ಇದರ ಕುರಿತಾಗಿ 19 ವರ್ಷದ ಯುವತಿ ತೀವ್ರ ಆಕ್ರೋಶವನ್ನು ಹೊರಹಾಕಿ 40 ವರ್ಷದ ವ್ಯಕ್ತಿ ಜೊತೆ ಮದುವೆ ಮಾಡಿಸೋದಕ್ಕೆ ಪೋಷಕರು ಒತ್ತಾಯ ಮಾಡ್ತಿದ್ದಾರೆ ಅಂದಿದ್ದಾರೆ. ವಯಸ್ಕಳಾದರೂ ಮಕ್ಕಳ ಕಲ್ಯಾಣ ಸಮಿತಿಗೆ ಯುವತಿ ಹಸ್ತಾಂತರ ಮಾಡಲಾಗಿತ್ತು. ಇನ್ನು ಪೊಲೀಸರು ಕೂಡ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಹಾಕಿದ್ದು ಸಿಎಂ ಡಿಕೆಶಿ ಸಹಾಯವನ್ನ ಕೇಳಿದ್ದಾರೆ ಚಾಮರಾಜನಗರದ ಯುವತಿ. ಸದ್ಯ ಮೈಸೂರಿನ ವಿಜಯನಗರ ಪೊಲೀಸರ ವಶದಲ್ಲಿದ್ದಾರೆ ಯುವತಿ. ಚಿಕ್ಕಮ್ಮನ ಮನೆಗೆ ಹೋಗ್ತೇನೆ ಅಂದ್ರೂ ಕೂಡ ವಿಜಯನಗರ ಪೊಲೀಸರು ಬಿಡ್ತಾ ಇಲ್ಲ. ಹೆತ್ತವರ ಜೊತೆ ಹೋಗುವಂತೆ ಪೊಲೀಸರು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾರೆ. ಯಾಕೆ? ನಾನು ಮೇಜರ್ ಇದ್ದೀನಿ, 18 ವರ್ಷ ದಾಟಿದ್ದೀನಿ, ನನಗೆ ಈಗ 19 ವರ್ಷ. ಒಂದು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ನನಗೆ ಒಂದು ಸ್ವಯಂ ಪ್ರೇರಿತವಾಗಿ ನಿರ್ಧಾರವನ್ನು ನಾನು ತೆಗೆದುಕೊಳ್ಳಬಲ್ಲೆ, ಆದರೆ ಅದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಪೊಲೀಸರು ಮತ್ತು ಪೇರೆಂಟ್ಸ್ ಅಂತ ಹೇಳಿದ್ದಾರೆ. ತಂಗಿ ಮೊಮ್ಮಗಳು ನಮ್ಮ ಅಪ್ಪಂಗೆ ಮೊಮ್ಮಗಳು. ಅವಳು ಭಾಗ್ಯಲಕ್ಷ್ಮಿ ಅಂದ್ಬಿಟ್ಟು ಚಾಮರಾಜನಗರದಿಂದ ಬಂದಿರೋದು. ಅವಳಿಗೆ ಇಷ್ಟ ಇಲ್ಲದೆ ಹೋದ್ರೆ ಮದುವೆ ಮಾಡ್ತೀವಿ ಅಂತ ಇದು ಮಾಡ್ತಾಯಿದ್ರು. ಅವಳಿಗೆ ಇಷ್ಟ ಇಲ್ಲ, ಓದೋಕೆ ಇಷ್ಟ. ಹಂಗಾಗಿ ಅವಳು ನಮ್ಮ ಅಪ್ಪನ ಮನೆಗೆ ಬಂದಿದ್ದಾಳೆ ಸರ್. ಅವಳಿಗೆ ಮದುವೆ ಇಷ್ಟ ಇಲ್ಲ, ಓದಬೇಕಂತ ಇದ್ದಾಳೆ. ಹಂಗಾಗಿ ನಾವು ಅವರು ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಬಂದು ಎನ್ಕ್ವೈರಿ ಮಾಡಿದ್ರು. ಅವಳು ಒಪ್ಪಿಗೆ ಮಾಡಿ ನಮ್ಮ ಮನೇಲಿ ಇರ್ತೀವಿ ಅಂತ ಹೇಳಿದ್ರು. ನಾನು ಅವ್ರ ಚಿಕ್ಕಮ್ಮ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಏನಿದು ಕತೆ? 19 ವರ್ಷದ ಯುವತಿ 40 ವರ್ಷದ ವ್ಯಕ್ತಿ ಜೊತೆ ಮದುವೆ ಮಾಡಿಸೋದಕ್ಕೆ ಪೋಷಕರೇ ಮುಂದಾಗ್ತಾರಂತೆ. ಏನ್ ನಡೆದಿದೆ ಅಲ್ಲಿ? ಹೌದು ವಸಂತ್, ಏನು ಚಾಮರಾಜನಗರದ ಈ ಯುವತಿ ಏನ್ ಹೇಳಿದ್ರೆ, ಈ ಯುವತಿ 18 ವರ್ಷ ಕ್ರಾಸ್ ಆಗಿ 3 ತಿಂಗಳು ಆಗಿದೆ. ಈ ಯುವತಿನ 18 ವರ್ಷ ಆಗ್ತಾ ಇದ್ದಂಗೆನೆ ಬೇರೊಬ್ಬ ಯುವಕನ, ಅಂದ್ರೆ ಒಂದು 40 ವರ್ಷ 35-40 ವರ್ಷ ಆ ವಯಸ್ಸಿನ, ಸ್ವಲ್ಪ ಹಣಕಾಸಿನಲ್ಲಿ ಚೆನ್ನಾಗಿದ್ದಾರೆ ಅಂತ ಕಾಣಿಸುತ್ತೆ, ಅಂತವರಿಗೆ ಅವ್ರ ಮನೆಯವರು ಮದುವೆ ಮಾಡ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಆ ವಿಚಾರ ಯುವತಿಗೆ ಗೊತ್ತಾಗ್ತದೆ. ಮನೆಯವರು ಈ ತರ ನನ್ನ ತಗೊಂಡೋಗಿ ಒಂದು ಈ ತರ ವಯಸ್ಸಾದ ವ್ಯಕ್ತಿ ಜೊತೆ ಮದುವೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿರೋದು ಗೊತ್ತಾಗಿದೆ. ಅದಕ್ಕೆ ಆ ಹುಡುಗಿ ವಿರೋಧ ಮಾಡಿದ್ದಾಳೆ. ನಾನು ಓದುವಂತ ವಯಸ್ಸು, ನನಗಿನ್ನೂ ಮದುವೆ ಮಾಡ್ಕೊಳ್ಳುವಂತ ಒಂದು ಮನಸ್ಸು ನನಗಿನ್ನೂ ಬಂದಿಲ್ಲ, ದಯಮಾಡಿ ನನಗೆ ಮದುವೆ ಮಾಡಬೇಡಿ ಅಂತೇಳಿ ಒತ್ತಾಯ ಮಾಡ್ತಾರೆ. ಆದ್ರೆ ಮದುವೆ ಮಾಡ್ಲಿಕ್ಕೆ ಅವರೆಲ್ಲ ತಯಾರಿಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಗ ಆಕೆ ಯಾವಾಗ ತಿರುಗಿ ಬೀಳ್ತಾಳೆ, ಹೊರಗಡೆ ಬಂದು ಅವರ ಚಿಕ್ಕಮ್ಮನ ಮನೆಯಲ್ಲಿ ಕೂಡ ಸ್ವಲ್ಪ ದಿನ ಇರ್ತಾಳೆ. ಆ ಕ್ಷಣಕ್ಕೆ ಅವರು ಹೋಗಿ ಚಾಮರಾಜನಗರ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ನಮ್ಮ ಮಗನಿಗೂ ಕಾಣೆಯಾಗಿದ್ದಾಳೆ, ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ವಿಚಾರಣೆ ಮಾಡಿ ಇವಳೆ ಮೇಜರ್ ಇದ್ರೂ ಕೂಡ ಆಕೆನ ಮಕ್ಕಳ ಕಲ್ಯಾಣ ಸಮಿತಿಗೆ ಹಸ್ತಾಂತರವನ್ನ ಮಾಡಿರ್ತಾರೆ. ಮಕ್ಕಳ ಕಲ್ಯಾಣ ಸಮಿತಿಯವರು ವಯಸ್ಸಿನ ಪರಿಶೀಲನೆಯನ್ನ ಮಾಡಿದಾಗ ಅವ್ರಿಗೆ ಗೊತ್ತಾಗಿರುತ್ತೆ 18 ವರ್ಷ ಕ್ರಾಸ್ ಆಗಿದೆ ಅಂತೇಳಿ. ಆನಂತರ ಅವ್ರು ಹೇಳ್ತಾರೆ, ಈ ತರ ವಯಸ್ಸಾಗಿರೋ 18 ವರ್ಷ ಕ್ರಾಸ್ ಆಗಿರೋ ನಾವು ಹೆಚ್ಚು ದಿನ ನಾವು ಇಟ್ಕೊಳಕ್ಕಾಗಲ್ಲ ಅಂತೇಳಿ ಮೈಸೂರಿನಲ್ಲೇ ಮಕ್ಕಳ ಕಲ್ಯಾಣ ಸಮಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ವಿಜಯನಗರ ಪೊಲೀಸರಿಗೆ ಯುವತಿನ ಹಸ್ತಾಂತರ ಮಾಡ್ತಾರೆ. ಅವರು ಪೊಲೀಸ್ ಠಾಣೆಗಳು ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇರ್ ಆಸ್ಪತ್ರೆಯ ಸಖಿ ಕೇಂದ್ರದಲ್ಲಿ ಕಳೆದ 4-5 ದಿನಗಳಿಂದ ಯುವತಿ ಅಲ್ಲೇ ಇದ್ದಾಳೆ. ಆದ್ರೆ ಅವ್ರು ಕೇಳ್ತಾ ಇರೋದೇನು ಅಂತಂದ್ರೆ, ನನಗೆ ಇಚ್ಛೆ ಇಲ್ದಿರ್ತಕ್ಕಂಥ ಮದುವೆನ ಮಾಡ್ಲಿಕ್ಕೆ ಮನೆಯವರು ಹೊರಟಿದ್ದಾರೆ. ಹಾಗಾಗಿ ನನಗೆ ಯಾವುದೇ ಕಾರಣಕ್ಕೂ ನಮ್ಮ ಎತ್ತವ್ರ ಮನೆಗೆ ನಾನು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ನಾನು ಚಿಕ್ಕಮ್ಮನ ಮನೆಯಲ್ಲಿ ಇರ್ತೇನೆ, ಬೇಕು ಅಂದ್ರೆ ಅಲ್ಲಿ ತನಕ ಹೋಗ್ತೇನೆ, ಇಲ್ಲಾಂದ್ರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿ ಅವ್ರು ಹೇಳಿದಂತ ಮದುವೆನ ನಾನು ಮಾಡ್ಕೊಳ್ಳಲ್ಲ ಅಂತೇಳಿ ಆ ಯುವತಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರು ಕೂಡ ಪೊಲೀಸ್ನವರು ಯಾಕೋ ಈ ವಿಚಾರದಲ್ಲಿ ಬಹಳ ಬಲವಂತವಾಗಿ ಆ ಯುವತಿಯನ್ನ ಚಿಕ್ಕಮ್ಮನ ಮನೆಗೆ ಕಳಿಸ್ತೇನೆ, ಬಹಳ ಬಲವಂತವಾಗಿ ಅವ್ರ ಮನೆಗೆ ವಾಪಸ್ ಕಳಿಸ್ಬೇಕು ಅಂತೇಳಿ ಒಂದು ವ್ಯವಸ್ಥಿತವಾದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅದೊಂದು ಎಲ್ಲೋ ಒಂದ್ ಕಡೆ ಈ ಪೊಲೀಸ್ನವರ ಒಂದು ಚಿತಾವಣೆ ಇಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಆ ಯುವತಿ ಸ್ವತಃ ಒಂದು ವಿಡಿಯೋ ಮಾಡಿ ಅದರಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೂಡ ಕೋರ್ಕೊಂಡಿದ್ದಾಳೆ. ದಯಮಾಡಿ ಸಿಎಂ ಅವರು ನನಗೆ ಸಹಾಯ ಮಾಡ್ಲಿ, ನನಗೆ ಪೊಲೀಸರಿಂದ ಮುಕ್ತಿ ಕೊಡಿಸಿ ಅಂತ ಕೇಳ್ತಾ ಇದ್ದಾಳೆ ವಸಂತ್. ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ.